ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಉಷಾ. ನ್ಯೂಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ವರ್ಕ್ ಗೆಟ್ಸ್ ರಿಕಗ್ನೈಸ್ಡ್ ಬೈ ರಿಲಿಜನ್. ಈ ಸ್ಟೇಟ್ಮೆಂಟ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ TCS ಅಲ್ಲಿ ಒಂದು ಘಟನೆ ನಡೀತು. ಪಾಶ್ ಕಮಿಟಿ ಟೀಮ್ ಮೆಂಬರ್ ರೋಲ್ ಏನಿದೆ, ಫಸ್ಟ್ ಒನ್. ಎರಡನೇದು, HR ಮ್ಯಾನೇಜರ್ ನಿದಾ ಖಾನ್ ಓವರ್ ಆಲ್ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ ಏನು ಮಾಡಿದರು. ಮೂರನೇದು, 9 FIR ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ. ಈ ಕಂಪ್ಲೇಂಟ್ಸಲ್ಲಿ ಏನಿತ್ತು ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಸ್ಯಾಲರಿ, ಪ್ರಮೋಷನ್, ರೇಟಿಂಗ್ಸ್, ಟು ಅನ್ ಎಕ್ಸ್ಟೆಂಟ್ ಲೀವ್ ಅಪ್ರೂವಲ್ ಕೂಡ ಹೇಗಾಗುತ್ತೆ ಗೊತ್ತಾ? ನೀವು ಎಷ್ಟು ಚೆನ್ನಾಗಿ ನಿಮ್ಮ ಟೀಮ್ ಲೀಡ್ ಮಾತು ಕೇಳ್ತೀರಾ ಅದರ ಪ್ರಕಾರ ಆಗುತ್ತೆ. ಬೇಜಾರಿನ ವಿಷಯ ಅಲ್ವಾ? 18 ಇಂದ 25 ವರ್ಷ ಹೆಣ್ಮಕ್ಳು TCS ಅಲ್ಲಿ ಈ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಿಂದೂ ವಿಮೆನ್ಸ್ ಅಂದರೆ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ದಿನ ಏನಾದರೂ ಒಂದು ಅನ್ವಾಂಟೆಡ್ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಮಕ್ಳು ಏನು ಫೇಸ್ ಮಾಡ್ತಿದ್ದಾರೆ? ಕಾಮನ್ ಕಂಪ್ಲೇಂಟ್ಸ್. ಇದು FIR ಅಲ್ಲಿ ಕೂಡ ರಿಜಿಸ್ಟರ್ ಆಗಿದೆ, ರಿಪೋರ್ಟ್ಸಲ್ಲಿ ಕೂಡ ಅದೇ ಬರ್ತದೆ. ಫಸ್ಟ್ ಆಫ್ ಆಲ್, ಹೆಣ್ಮಕ್ಳಿಗೆ ಆಫೀಸ್ಗೆ ಹೋಗ್ಲಿಕ್ಕೆ ಭಯ ಬರುತ್ತೆ. ಅಂದರೆ ಇಟ್ಸ್ ನಾಟ್ ಅ ರೈಟ್ ಪ್ಲೇಸ್ ಟು ವರ್ಕ್. ಆ ಸೇಫ್ಟಿ ಏನು ಹೇಳ್ತೀವಿ ಅದು ಇಲ್ಲ, ಕಾಣಿಸ್ಕೊಳ್ತಾ ಇಲ್ಲ. ಎರಡನೇದೇನು ಅಂದರೆ, ಕಾಮನ್ ಆಗಿ ಆಫೀಸ್ಗೆ ಹೋದರೆ ಕೆಲವು ಟೀಮ್ ಲೀಡರ್ಸ್ ಏನಿದ್ದಾರೆ ಇಲ್ಲಿ ಪರ್ಸ್ನಲ್ ರಿಲೇಟೆಡ್ ಟಾಕ್ಸ್ ಮಾತಾಡೋದು, ಹನಿಮೂನ್ ರಿಲೇಟೆಡ್ ಟಾಕ್ಸ್ ಮಾತಾಡೋದು, ಆಮೇಲೆ ಕೆಲವು ಟು ಅನ್ ಎಕ್ಸ್ಟೆಂಟ್ ಏನು ವೈಫೈ ಪಾಸ್ವರ್ಡ್ಸ್ ನಾವು ಇಡ್ತಿರಲ್ಲ ಅದು ಕೂಡ ಕೆಟ್ಟದಾಗಿ ರೇಸ್ ಮಾಡೋದು. ಇದು ಎರಡನೇ ಥರವಾದ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತಾ ಇದೆ. ಮೂರನೇದು, ಇದೆಲ್ಲ ಓಕೆ, ಕೆಲವು ಹೆಣ್ಮಕ್ಳನ್ನ ಇದನ್ನೂ ಟಾಲರೇಟ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ, 4 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಮೂರನೇ ಥರವಾದ ಏನು ಕಂಪ್ಲೇಂಟ್ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಏನು ನಾವು ಹೇಳ್ತೀವಿ ಅದು ಕೂಡ ನಡೆದಿದೆ ಈ ಒಂದು ಘಟನೆಯಲ್ಲಿ. ಅವರು ಡ್ರೆಸ್ಸಸ್ ಮೇಲೆ ಕಮೆಂಟ್ ಮಾಡೋದು, ಅವರು ಪರ್ಸ್ನಲ್ ಮ್ಯಾಟರ್ಸ್ ಮೇಲೆ ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಏನು ಅಂದರೆ, ವೆಜಿಟೇರಿಯನ್ಸ್ ಹೆಣ್ಮಕ್ಳನ್ನ ನಾನ್ ವೆಜ್ ತಿನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಬೀಫ್ ತಿನ್ನೋವನ್ನು ಅನ್ವಾಂಟೆಡ್ ಪ್ರೆಷರ್ ಬಿಲ್ಡಪ್ ಮಾಡೋದು. ಅಟ್ ದ ಲಾಸ್ಟ್ ಏನು ಮಾಡ್ತಾರೆ ಅಂದರೆ, ಮುಸ್ಲಿಂ ಕಮ್ಯುನಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅನ್ನೋ ಅನ್ವಾಂಟೆಡ್ ಪ್ರೆಷರ್ ಬಿಲ್ಡಪ್ ಮಾಡಿ ಇಲ್ಲಿ ನಡೀತಾ ಇದೆ. ಇವ್ರು ಇದೆಲ್ಲ ಮಾತು ಕೇಳ್ಕೊಂಡಿದ್ರೆ ನಿಮ್ಮ ಲೈಫ್ ಇಸ್ ಓಕೆ. ಅದರ್ವೈಸ್ ನಿಮ್ಗೆ ಗೊತ್ತಾಗುತ್ತೆ ಏನು ಕಾನ್ಸಿಕ್ವೆನ್ಸಸ್ ನಡೀತಿದೆ ಅಂತ. ನಾನೀಗ ಏನು ಮೆನ್ಷನ್ ಮಾಡಿದ್ನಿ ಅದೇ ಥರವಾದ FIR ಅಲ್ಲಿನೂ ಕೂಡ ಕಂಪ್ಲೇಂಟ್ಸ್ ರೈಸ್ ಆಗಿದೆ. ಸೊ ಪೊಲೀಸವರು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸೆಟಪ್ ಮಾಡಿದರು. 7 ಜನ ಕಾನ್ಸ್ಟೇಬಲ್ ಥ್ರೂ ಹೌಸ್ ಕೀಪಿಂಗ್ ಏಜೆನ್ಸಿ ಆಫೀಸಿಗೆ ಡಿಪ್ಲಾಯ್ ಮಾಡಿ ಅಲ್ಲಿ ಕೀನಾಗೆ ಅಬ್ಸರ್ವೇಷನ್ ಮಾಡಿದ್ರು. ಪ್ರೈವೇಟ್ ಮೀಟಿಂಗ್ಸ್, ಕಾನ್ಫರೆನ್ಸ್ ಮೀಟಿಂಗ್ಸ್, ಟೀಮ್ ಮೀಟಿಂಗ್ಸ್, ವಾಶ್ರೂಮಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ, ಕೆಲವು ಕಡೆ ಸ್ಮೋಕಿಂಗ್ ಝೋನ್ಸ್ ಏನು ಹೇಳ್ತೀವಿ ಅಲ್ಲಿ ಏನು ಡಿಸ್ಕಷನ್ಸ್ ಆಗ್ತಿದೆ ಅಂತ ಒಂದು ಕೀನ್ ಅಬ್ಸರ್ವೇಷನ್ ರಿಪೋರ್ಟ್ ಮಾಡಿ ಪೊಲೀಸರಿಗೆ ಸಬ್ಮಿಟ್ ಮಾಡಿದಾಗ ಮೋರೋಲೆಸ್ ಎಂಪ್ಲಾಯೀಸ್ ಏನು ಹಿಂದೂ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿದ್ರು, ಇವ್ರು ಏನು ಅಬ್ಸರ್ವೇಷನ್ ಕೊಡೋದು ಮೋರೋಲೆಸ್ ಇಟ್ಸ್ ಮ್ಯಾಚಿಂಗ್. ಈಗ ನಂದು ಕೆಲವು ಪ್ರಶ್ನೆಗಳಿದೆ ಪಾಶ್ ರಿಲೇಟೆಡ್ ಮೇಲೆ. ಪಾಶ್ ಅಂದರೆ ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್. ಈಗ ಒಂದು ಪಾಶ್ ಕಮಿಟಿ ಸೆಟಪ್ ಆದಾಗ 50% ಮೆನ್ಸ್ ಇರ್ತಾರೆ, 50% ವಿಮೆನ್ಸ್ ಇರ್ತಾರೆ. ಯಾಕಂದರೆ ಈ ಕೇಸಲ್ಲಿ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದ್ರಿಂದ ಗಂಡು ಮಕ್ಕಳು ಇರಬೇಕಾಗತ್ತೆ. ಬಟ್ ಕೆಲವು ಕಡೆ ಗಂಡು ಮಕ್ಕಳು ಕಂಪ್ಲೇಂಟ್ ಮಾಡ್ತಿದ್ದಾಗ ಹೆಣ್ಮಕ್ಳು ಇರ್ತಾರೆ. ದಟ್ ಇಸ್ ವೈ ವಿ ಸೇ 50% ಮೆನ್ಸ್ ಆ್ಯಂಡ್ 50% ವಿಮೆನ್ಸ್. ಎಲ್ಲಿ ಪಾಶ್ ಕಮಿಟಿ ಸೆಟಪ್ಪೇ ನಮಗೆ ಕಾಣಿಸ್ಕೊಳ್ತಾ ಇಲ್ಲ ಇದ್ರ ಮೇಲೆ. ಎರಡನೇದು, ಒಂದು ಎಂಪ್ಲಾಯ್ ಜಾಯ್ನ್ ಆದಾಗ ಇಂಡಕ್ಷನ್ ಟ್ರೈನಿಂಗ್ ಅಂತ ನಾವು ಮಾಡ್ತೀವಿ. ಆ ಇಂಡಕ್ಷನ್ ಟ್ರೈನಿಂಗ್ ಅಟ್ ದ ಲಾಸ್ಟ್ ಒಂದು ಸ್ಲೈಡ್ ಇರುತ್ತೆ, 15 ಮಿನಿಟ್ಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಒಂದು ಟ್ರೈನಿಂಗ್ ಮಾಡ್ತಾರೆ ಪಾಶ್ ರಿಲೇಟೆಡ್ ಗೈಡ್ಲೈನ್ಸ್ ಏನಿರುತ್ತೆ ಅಂತ. ಸೊ ಈಗ ಇಲ್ಲಿ ಮೊದಲೇ ಮೆನ್ಷನ್ ಮಾಡಿದಾಗ ಎಲ್ಲ ಫ್ರೆಷರ್ಸು, ರೀಸೆಂಟ್ಲಿ ಕಾಲೇಜ್ ಪಾಸ್ ಔಟು, ಕೆಲವು ಸಲ ಟ್ರೈನಿಂಗಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಾಗೋದಿಲ್ಲ. ಆದರೆ ಆ ಸ್ಲೈಡಲ್ಲಿ ಏನು ಮೆನ್ಷನ್ ಮಾಡಬೇಕು ಅಂದರೆ, ಒಂದು ಕಾಮನ್ ಇಮೇಲ್ ID, ಓಕೆ, ಮತ್ತು ಇಮೇಲ್ ID, ಕಾಂಟ್ಯಾಕ್ಟ್ ನಂಬರು, ಮತ್ತು ಯಾರು ಇದನ್ನು ನೋಡ್ಕೊಳ್ತಾರೆ ಅವ್ರದ್ದೆಲ್ಲ ಮೆನ್ಷನ್ ಆಗಿರುತ್ತೆ. ಆ ಪ್ರಾಸೆಸ್ಸು ನನಗೆ ಎಲ್ಲೂ ಏನು ಕಾಣಿಸ್ಕೊತಾ ಇಲ್ಲ ಈ ಒಂದು ಕಂಪ್ಲೇಂಟ್ಸಲ್ಲಿ. ಅಟ್ ದ ಲಾಸ್ಟ್ ಇವಾಗ 6 ತಿಂಗಳಿಗೆ ಎವ್ರಿ 6 ಮಂತ್ಸ್ ಪಾಶ್ ಕಮಿಟಿ ಒಂದು ಟ್ರೈನಿಂಗ್ ಮಾಡಬೇಕು 30 ಮಿನಿಟ್ಸ್ಗೆ, ಓಕೆ, ಅದು ಎಲ್ಲೂ ಮಾಡಿಲ್ಲ. ಯಾಕೆ 3 ಪಾಯಿಂಟ್ಸ್ ನಾನು ಹೇಳ್ತಿದ್ದೀನಿ ಅಂದರೆ, ಮೊದಲು ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಪ್ರಕಾರ 78 ಇಮೇಲ್ಸ್ ಹೋಗಿದೆ. ಯಾರಿಗೆ? ಅಶ್ವಿನಿ ಅನ್ನೋರಿಗೆ ಮತ್ತು ನಿದಾ ಖಾನ್ ಅವರಿಗೆ. ಈ 78 ಇಮೇಲ್ಸ್ ಡೈರೆಕ್ಟ್ಲಿ ಇವರಿಬ್ಬರಿಗೆ ಹೋಗಿದೆ. ರಾದರ್ ಈ ಜನರಿಕ್ ಇಮೇಲ್ ID ನಾನು ಏನು ಹೇಳಿದೆ ಮೊದಲೇ ಅವರಿಗೆಲ್ಲ ಹೋಗಿದ್ರೆ ಇವತ್ತು ಹಾಫ್ ಆಫ್ ದ ಕಂಪ್ಲೇಂಟ್ಸ್ ವುಡ್ ಬಿ ರೆಡ್ಯೂಸ್ಡ್ ಅಲ್ವಾ? ನಿಮ್ಗೆ ಅನ್ಸಲ್ವಾ? ಸೊ ಓವರ್ ಆಲ್ ಈ ಪ್ರಾಸೆಸ್ಸೇ ಈ ಒಂದು ಸೆಟಪಲ್ಲಿ ಮಿಸ್ಸಿಂಗ್ ಇದೆ. ಇನ್ನೊಂದು ಏನು ಅಂದರೆ, ಈಗ TCS ಬಂದು ಹೇಳ್ತಿದ್ದಾರೆ ವಿ ಹ್ಯಾವ್ 0 ಟಾಲರೆನ್ಸ್ ಟುವರ್ಡ್ಸ್ ಸಚ್ ಕೈಂಡ್ ಆಫ್ ಕಂಪ್ಲೇಂಟ್ಸ್. ನಿದಾ ಖಾನ್ ಅವರು ಮೊದಲು HR ಮ್ಯಾನೇಜರ್ ಅಂತ ಕೂಡ ಕಂಪ್ಲೇಂಟ್ಸಲ್ಲಿ ರೇಸ್ ಆಗಿದೆ. ಈಗ TCS ಬಂದು ಹೇಳ್ತಾರೆ
ಅವರು ಜಸ್ಟ್ ಪ್ರಾಸೆಸ್ ಅಸೋಸಿಯೇಟ್ ಅಗ್ರೀಡ್. ಪ್ರಾಸೆಸ್ ಅಸೋಸಿಯೇಟ್ ಅಂದಾಗ ಅವರು ಯಾಕೆ ಸಡನ್ ಆಗಿ ಅಬ್ಸ್ಕಾಂಡಿಂಗ್ ಆದರು? ಫಸ್ಟ್ ಪ್ರಶ್ನೆ ನಮಗೆಲ್ಲ ಅನುಮಾನ ಬರುತ್ತೆ. ಎರಡನೇದು, ಟಿ ಸಿ ಎಸ್ ಅವ್ರು ಯಾಕೆ ಇವ್ರಿಗೆ ಸಸ್ಪೆನ್ಷನ್ ಲೆಟರ್ ಕಳಿಸಿದ್ರು? ಸೊ ಡೋಂಟ್ ಯು ಫೀಲ್ ದಟ್ ವಿ ಆರ್ ಆಲ್ ಶೀಲ್ಡಿಂಗ್ ದೀಸ್ ಕೈಂಡ್ ಆಫ್ ಪೀಪಲ್ ಅನ್ನೋ ಪ್ರಶ್ನೆ ನಮಗೆಲ್ಲರಿಗೂ ಬರುತ್ತೆ. ದಯವಿಟ್ಟು ಇದನ್ನು ಮಾಡಬೇಡಿ. ಸೊ ಈಗ ನಂದು ಓವರ್ ಆಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಕಂಪ್ನಿಗಳು ನಿಮ್ಮದು ಪಾಶ್ ರಿಲೇಟೆಡ್ ಪ್ರಾಸೆಸ್ನ ರೀಲುಕ್ ಮಾಡಿ. ಯಾಕಂದರೆ ಜನರಲಿ ಈ ಸೆಟಪ್ ಇದ್ದಾಗ ನಾವೇನು ಇಷ್ಟೊಂದು ಇಮೇಲ್ಸ್ ಹೋದಾಗ ಎಷ್ಟೊಂದು ಕಂಪ್ಲೇಂಟ್ಸ್ ಕಡಿಮೆ ಆಗುತ್ತೆ. ಇವತ್ತು ಇವರಿಬ್ಬರು ಮಿಸ್ಟೇಕ್ ಮಾಡಿದರೆ ಆ್ಯಕ್ಷನ್ಸ್ ತೊಗೊಂಡಿಲ್ಲ, ಕಂಪ್ಲೇಂಟ್ಸ್ನ ಇಗ್ನೋರ್ ಮಾಡಿದ್ದಾರೆ. ಈ ಕಂಪ್ಲೇಂಟ್ಸ್ನ ಒಂಥರ ಗಾರ್ಬೇಜ್ ಥರ ಟ್ರೀಟ್ ಮಾಡಿದ್ದಾರೆ. ಓಕೆ, ಸೊ ಬೇರೆಯವರಾದರೂ ಈ ಕಂಪ್ಲೇಂಟ್ಸ್ ನೋಡಿ ಆ ರಿಲೆವೆಂಟ್ ಆ್ಯಕ್ಷನ್ಸ್ ತೊಗೋಬೋದಾಗಿತ್ತು. ಸೊ ಜನರಲಿ ಇಷ್ಟು ದೊಡ್ಡ ಅವಶ್ಯಕತೆ ಆಗೋಕ್ಕೆ ಕಾಣಿಸ್ಕೊಳ್ತಲ್ಲ. ಇನ್ನೊಂದು ಏನು ಅಂದರೆ, ಈ 8 ಜನ ಹೆಣ್ಮಕ್ಳು 4 ವರ್ಷದಿಂದ ಕಷ್ಟಪಡ್ತಿದ್ದಾರೆ. 4 ವರ್ಷದ ಬದಲು ಅಟ್ಲೀಸ್ಟ್ ಟು ಎನ್ ಎಕ್ಸ್ಟೆಂಟ್ ಇದು ಕಡಿಮೆ ಆಗಿರೋದು. ಇನ್ನೊಂದು ಏನು ಅಂದರೆ, ಈ 8 ಜನ ಟೀಮ್ ಮೆಂಬರ್ಸ್ ಏನು ನಾನು ಹೇಳ್ತಾ ಇದ್ದೀನಿ, ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಆಸಿಫ್ ಹನ್ಸಾನಿ, ಶಫೀರ್ ಶೇಖ್, ಶಾರುಖ್ ಕುರೇಶಿ, ರಜಾ ಮೆನನ್, ತೌಸಿಫ್, ಡ್ಯಾನಿಶ್, ಇವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೂಡ ಇದೆ. ಅಶ್ವಿನಿ ಪಾಶ್ ಟೀಮ್ ಮೆಂಬರ್ ಅಂತಲೂ ರಿಜಿಸ್ಟರ್ ಆಗಿದೆ, ನಿಧಾಕಾರ್. ಇಷ್ಟು ಜನ ಅವರು ಬರೀ ಹಿಂದೂ ವಿಮೆನ್ಸ್ನ ಟಾರ್ಗೆಟ್ ಮಾಡೋದು, ಇವ್ರಿಗೆ ಮುಸ್ಲಿಂ ಕಮ್ಯುನಿಟಿಗೆ ಚೇಂಜ್ ಮಾಡ್ಕೊಳ್ಳೋನ್ನ ಭಯಂಕರವಾಗಿ ಪ್ರೆಷರ್ ಬಿಲ್ಡಪ್ ಮಾಡೋದು ನಡೀತಾನೆ ಇದೆ. ಅಟ್ ದಿ ಲಾಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೆಸ್ಪೆಕ್ಟ್ ಆಲ್ ರಿಲಿಜನ್. ಎಲ್ಲ ಧರ್ಮ ಒಂದೇ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಮುಂದೇನಾಗುತ್ತೆ ವೇಟ್ ಮಾಡಿ ನೋಡೋಣ. ಇಂಥ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.